ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ನ ಆರೋಪಿಯಾಗಿದ್ದಂತ ಕುಲಕರ್ಣಿ ಗ್ಯಾಂಗ್ಗೆ ಇವತ್ತು ಶಿಕ್ಷೆ ಪ್ರಕಟವಾಗ್ತಾ ಇದೆ. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ನ ಗ್ಯಾಂಗ್ಗೆ ಇವತ್ತು ಮಧ್ಯಾಹ್ನ 2:45ಕ್ಕೆ ಶಿಕ್ಷೆ ಪ್ರಕಟ ಆಗುತ್ತೆ. ಸೆಷನ್ಸ್ ಕೋರ್ಟ್ ಕಟಕಟೆಯಲ್ಲಿ ಕೊಲೆ ಕಡುಕ ಕುಲಕರ್ಣಿ ಮತ್ತು ಗ್ಯಾಂಗ್ ಇದೆ. ಜೀವ ಇರೋವರೆಗೂ ಜೈಲು ಪಾಲಾಗ್ತಾರ ಕುಲಕರ್ಣಿ ಮತ್ತು ಗ್ಯಾಂಗ್. ಕೋರ್ಟ್ ಕಟಕಟೆಯಲ್ಲಿ ಕೈಕಟ್ಟಿ ನಿಂತಿದ್ದಾರೆ ವಿನಯ್ ಕುಲಕರ್ಣಿ ಮತ್ತು ಗ್ಯಾಂಗ್. ಕೊಲೆ ಕೇಸ್ನ 17 ಜನ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯ ತೂಗುಗತ್ತಿ ತೂಗ್ತಾ ಇದೆ. ಮರಣದಂಡನೆ ಬೇಡ, ಜೀವಾವಧಿ ಶಿಕ್ಷೆ ಕೊಡಿ ಅಂತ ಸಿಬಿಐ ನಿನ್ನೆ ಮನವಿ ಮಾಡಿತ್ತು. ಇವತ್ತು ಮಧ್ಯಾಹ್ನ 2:45 ಯೋಗೇಶ್ ಗೌಡ ಕೊಲೆ ಕೇಸ್ ಅಪರಾಧಿಗಳಿಗೆ ಶಿಕ್ಷೆ ಪ್ರಕಟ ಆಗುತ್ತೆ. 17 ಜನ ಅಪರಾಧಿಗಳಿಗೆ ಶಿಕ್ಷೆಯನ್ನ ಪ್ರಕಟಿಸಲಿದ್ದಾರೆ ಜಡ್ಜ್ ಸಂತೋಷ್ ಗಜಾನನ ಭಟ್. ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸುವಂತೆ ಸಿಬಿಐ ಮನವಿ ಮಾಡಿತ್ತು. ಮರಣದಂಡನೆ ಬೇಡ, ಜೀವಾವಧಿ ಶಿಕ್ಷೆ ಕೊಡಿ ಅಂತ ಸಿಬಿಐ ಕೋರ್ಟ್ ಮುಂದೆ ಮನವಿ ಮಾಡಿತ್ತು. ಇವತ್ತು ಮಧ್ಯಾಹ್ನ 2:45ಕ್ಕೆ ಶಿಕ್ಷೆ ಪ್ರಕಟವಾಗಲಿದ್ದು, ಯಾವ ಶಿಕ್ಷೆಯನ್ನ ಕೋರ್ಟ್ ವಿಧಿಸುತ್ತೆ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣ ಆಗಿದೆ. 2016ರಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆಯಾಗಿತ್ತು. ಜಮೀನು ವಿವಾದಕ್ಕೆ ಸಂಬಂಧಪಟ್ಟಿರುವಂತಹ ಕೊಲೆ ಅಂತ ಪೊಲೀಸರು ಕೂಡ ಸುಮ್ಮನಾಗಿದ್ರು. ಅದಾದ ಬಳಿಕ 2019ರಲ್ಲಿ ಕುಟುಂಬದವರ ಮನವಿ ಮೇರೆಗೆ ಸಿಬಿಐಗೆ ವಹಿಸಲಾಗಿತ್ತು ಈ ಕೇಸನ್ನ. ಸಿಬಿಐಗೆ ವಹಿಸಿದ ನಂತರ ಇದು ರಾಜಕೀಯ ಪ್ರೇರಿತ ಕೊಲೆ ಅನ್ನೋದು ಗೊತ್ತಾಗಿತ್ತು. ಅಲ್ಲಿ ವಿನಯ್ ಕುಲಕರ್ಣಿ ಹೆಸರು ಕೂಡ ಕೇಳಿಬಂದಿತ್ತು. ಅದಾದ ಬಳಿಕ ಸುವರ್ಣ ನ್ಯೂಸ್ ಕೂಡ ನಿರಂತರವಾಗಿ ಕೇಸ್ನ ಬೆನ್ನತ್ತಿ ಕೊನೆಗೂ ಕೂಡ 2026 ಅಂದ್ರೆ ನಿರಂತರವಾಗಿ ವಿಚಾರಣೆ ನಡೆದು 2026ರಲ್ಲಿ ಶಿಕ್ಷೆ ಪ್ರಕಟ ಆಗ್ತಾ ಇದೆ. ಅದು ಇವತ್ತು ಮಧ್ಯಾಹ್ನ 2:45 ಜಡ್ಜ್ ಸಂತೋಷ್ ಗಜಾನನ ಭಟ್ 17 ಜನ ಅಪರಾಧಿಗಳಿಗೆ ಶಿಕ್ಷೆ ಪ್ರಕಟಿಸಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇವತ್ತು ಮಧ್ಯಾಹ್ನ 2:45 ಶಿಕ್ಷೆಯನ್ನ ಪ್ರಕಟಿಸಲಿದ್ದಾರೆ ಜಡ್ಜ್. ಇವತ್ತೇನಾಗಬಹುದು ಕೋರ್ಟ್ನಲ್ಲಿ? ನಯನ, ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2016ರಲ್ಲಿ ನಡೆದಂಥ ಕೊಲೆ ಸುದೀರ್ಘವಾದಂಥ ಕಾನೂನು ಹೋರಾಟ, ಸುಮಾರು ಕಳೆದ 6 ತಿಂಗಳಿಂದ ನಡೆದಂಥ ನಿರಂತರವಾದಂಥ ಒಂದು ಟ್ರಯಲ್ ಏನಿತ್ತು ಅಂದರೆ ವಿಚಾರಣೆ ಇತ್ತು. ವಿಚಾರಣೆ ಕನ್ಕ್ಲೂಡ್ ಆಗಿ 2 ದಿನಗಳಿಂದ ಅಂದರೆ ಬುಧವಾರ ನ್ಯಾಯಾಧೀಶರು 17 ಜನ ಆರೋಪಿಗಳು, ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನ ಆರೋಪಿಗಳು ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಸಾಬೀತಾಗಿದೆ ಅನ್ನುವಂಥದ್ದನ್ನ ಘೋಷಣೆಯನ್ನು ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕೊಲೆ ಜೊತೆಗೆ ಕ್ರಿಮಿನಲ್ ಕಾನ್ಸ್ಪಿರಸಿ, ಸಾಕ್ಷಿನಾಶ, ಜೊತೆಗೆ ಒಂದು ಸಾಕ್ಷಿಗಳನ್ನು ತಿರುಚುವಂಥದ್ದು, ಈ ರೀತಿ ಸೆಕ್ಷನ್ಗಳಂದರೆ ಐಪಿ ಸೆಕ್ಷನ್ 302, 120B, ಜೊತೆಗೆ 201, 148, 149 ಇಷ್ಟು ಸೆಕ್ಷನ್ನ ಅಡಿ ಈಗ ಸಾಬೀತಾಗಿದೆ ಅನ್ನುವಂಥದ್ದನ್ನ ಈಗೇನು ಘೋಷಣೆ ಮಾಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಸುದೀರ್ಘವಾದಂಥ ವಾದ ನಡೀತು. ಅಂದರೆ ಆರೋಪಿಗಳಿಗೆ ಎಷ್ಟು ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದು ಸಾಮಾನ್ಯವಾಗಿ ಅಪರಾಧಿಗಳಾಗಿರುವಂಥ 17 ಜನ ಅವರ ಪರ ವಕೀಲರುಗಳು ಕಡಿಮೆ ಪ್ರಮಾಣದ ಶಿಕ್ಷೆಯನ್ನು ಕೊಡಿ ಅನ್ನುವಂಥದ್ದನ್ನ ಒಂದಷ್ಟು ಮನವಿಯನ್ನು ಮಾಡಿದ್ರು. ಅದಕ್ಕೆ ಒಂದು ತನ್ನದೇ ಆದ ಕಾರಣಗಳನ್ನು ಕೊಟ್ಟು ಅದರಲ್ಲಿ ಕೆಲವು ಆರೋಪಿಗಳೇನಿದ್ದಾರೆ ಅವರು ಒಂದು ಚಿಕ್ಕ ಮಕ್ಕಳಿದ್ದಾರೆ, ಫ್ಯಾಮಿಲಿಗಳಿದ್ದಾರೆ, ಆ ಒಂದು ಕುಟುಂಬಕ್ಕೆ ಅವರೇ ಆಸರೆ ಆಗಿರುವಂಥದ್ದು, ತಂದೆ ತಾಯಿ ಇದ್ದಾರೆ ವಯಸ್ಸಾದವರು, ಅವ್ರನ್ನ ನೋಡ್ಕೊಳ್ಬೇಕು, ನಾವು ಹೆಚ್ಚು ಕಾಲ ಜೈಲಿಗೆ ಹೋಗಿದೆ, ಅದರಲ್ಲಿ ಕುಟುಂಬಗಳು ಬೀದಿಗೆ ಬರ್ತವೆ, ಹಾಗಾಗಿ ಕಡಿಮೆ ಶಿಕ್ಷೆಯನ್ನು ಕೊಡಿ ಅನ್ನೋಂಥದ್ದು ಮನವಿಯನ್ನು ಮಾಡಿದರೆ. ಇನ್ನು ವಿನಯ್ ಕುಲಕರ್ಣಿ ಪರ ವಕೀಲರು ಮತ್ತು ವಿನಯ್ ಕುಲಕರ್ಣಿ ಖುದ್ದಾಗಿ ನ್ಯಾಯಾಲಯದ ಮುಂದೆ ಮನವಿ ಮಾಡಿಕೊಂಡಿದೆ. ಅಂದರೆ ತಾನೊಬ್ಬ ರಾಜಕಾರಣಿ ಆಗಿರುವಂಥದ್ದು, 3 ಬಾರಿ ಶಾಸಕನಾಗಿದ್ದೇನೆ, ಒಮ್ಮೆ ಸಚಿವನಾಗಿದ್ದಾನೆ, ತಾನು ಕ್ಷೇತ್ರದಿಂದ ಹೊರಗಡೆ ಇದ್ರೂ ಕೂಡ ಜನ ನನ್ನನ್ನು ಆಯ್ಕೆಯನ್ನು ಮಾಡಿದರೆ ನನ್ನ ಒಳ್ಳೆಯತನಕ್ಕೆ ಈ ರೀತಿಯಾದಂಥ ಒಂದು ಮನ್ನಣೆ ಸಿಕ್ಕಿರುವಂತಹದ್ದು, ನಾನು ಯಾರಿಗೂ ಕೂಡ ಅನ್ಯಾಯವನ್ನು ಮಾಡಿಲ್ಲ, ಹಾಗಾಗಿ ಎಲ್ಲ ಒಂದು ಕಡೆ ರಾಜಕೀಯ ದುರುದ್ದೇಶದಿಂದ ಈ ಪ್ರಕರಣದಲ್ಲಿ ನನ್ನ ಸಿಲುಕಿಸುವಂಥ ಪ್ರಯತ್ನಗಳಾಗಿದೆ, ಹಾಗಾಗಿ ನನಗೆ ಕಡಿಮೆ ಶಿಕ್ಷೆಯನ್ನು ಕೊಡಿ ಅನ್ನುವಂಥದ್ದನ್ನು ಕೂಡ ಅವರು ಮನವಿಯನ್ನು ಮಾಡಿರುವಂಥದ್ದು. ಸೊ ಈ ರೀತಿ ವಾದ ಪ್ರತಿವಾದವನ್ನು ಆಲಿಸಿರುವಂಥ ನ್ಯಾಯಾಲಯ ಇವತ್ತು ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡುತ್ತೆ. ಸೊ ಇಲ್ಲಿರುವಂಥ ಸೆಕ್ಷನ್ಗಳನ್ನ ಏನು ಹೇಳಿದೆ, ಅದರಲ್ಲಿ ಅತಿ ಹೆಚ್ಚು ಶಿಕ್ಷೆ ಪ್ರಕಟ ಮಾಡುವಂಥ ಸೆಕ್ಷನ್ಸ್ ಅಂದರೆ ಕೊಲೆ, ಅಂದರೆ 302 ಐಪಿಸಿ ಸೆಕ್ಷನ್ 302 ಸೆಕ್ಷನ್ಸ್ ಇದೆ. ಅದರಲ್ಲಿ ಹೆಚ್ಚಿನ ಪ್ರಮಾಣದ ಶಿಕ್ಷೆಯನ್ನು ಕೊಡಲಿಕ್ಕೆ ಅವಕಾಶಗಳಿರುವಂಥದ್ದು. ಅದರಲ್ಲಿ ಅದನ್ನು ನೋಡ್ತಾ ಆ ಸೆಕ್ಷನ್ಸ್ ನೋಡೋದಾದ್ರೆ ಕನಿಷ್ಠ ಜೀವಾವಧಿ ಶಿಕ್ಷೆ, ಗರಿಷ್ಠ ಮರಣದಂಡನೆಯನ್ನು ಕೊಡಲಿಕ್ಕೆ ಅವಕಾಶಗಳಿರುವಂಥದ್ದು. ನಿನ್ನೆ ಸಿಬಿಐ ಪರವಾಗಿ ವಾದ ಮಾಡಿದಂಥ ಅಡಿಷನಲ್ ಸಾಲಿಸಿಟರ್ ಜನರಲ್ SV ರಾಜು ಅವರು ಹೇಳುವಂಥದ್ದು, ಈ ಪ್ರಕರಣದ ವಿರಳಾತಿ ವಿರಳ ಪ್ರಕರಣ ಅಲ್ಲದೆ ಇದ್ರೂ ಕೂಡ, ಅಂದರೆ ಮರಣದಂಡನೆಯನ್ನು ಕೊಡುವಂಥದ್ದು ಕಾನೂನಲ್ಲಿರುವಂಥದ್ದು ವಿರಳಾತಿ ವಿರಳ, ಅಂದರೆ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ಗಳಲ್ಲಿ ಮರಣದಂಡನೆ ಕೊಡ್ತಾರೆ. ಇದು ಆ ರೀತಿ ಪ್ರಕರಣ ಅಲ್ಲದೆ ಇದ್ರೂ ಕೂಡ ಜೀವಾವಧಿ ಶಿಕ್ಷೆ ಕೊಡುವಂಥ ವಿಚಾರದಲ್ಲಿ ಆರೋಪಿಗಳಿಗೆ ಯಾವುದೇ ರೀತಿಯಾದ ವಿನಾಯಿತಿಯನ್ನು ಕೊಡಬಾರ್ದು, ಅವರಿಗೆ
ಜೀವಾವಧಿ ಅಂದರೆ ಟಿಲ್ ಡೆತ್ವರೆಗೆ ಅವ್ರನ್ನ ಜೈಲಿನಲ್ಲಿ ಇಡಬೇಕು ಅನ್ನುವಂಥ ಮನವಿಯನ್ನು ಕೂಡ ಮಾಡಿರುವಂಥದ್ದು. ಈಗ ವಾದ ಪ್ರತಿವಾದವನ್ನು ನೆನ್ನೆ ಕೇಳಿದೆ. ಹಾಗಾಗಿ ಇವತ್ತು 2:45 ಅಥವಾ 3 ಗಂಟೆಯ ವೇಳೆಗೆ ನ್ಯಾಯಾಲಯ 17 ಜನ ಆರೋಪಿಗಳಿಗೆ ಒಂದು ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸುತ್ತೆ. ಈಗ ಸದ್ಯಕ್ಕೆ ಇರುವಂತಹ ಒಂದು ಕಾನೂನಿನ ಪಂಡಿತರು ಮತ್ತೆ ಒಂದಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು ಅಂದರೆ ಈ ಕೊಲೆ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಆಗುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಆದರೆ ಅಂತಿಮವಾಗಿ ನ್ಯಾಯಾಲಯ ನಿರ್ಧಾರ ಮಾಡುತ್ತೆ ಎಷ್ಟು ಪ್ರಮಾಣದಲ್ಲಿ ಇವರಿಗೆ ಶಿಕ್ಷೆಯನ್ನು ಕೊಡುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಈ ಪ್ರಕರಣದಲ್ಲಿ ಈ ಪ್ರಕರಣ ಹೈ ಪ್ರೊಫೈಲ್ ಪ್ರಕರಣ ಆಗಿರುವಂಥದ್ದೇ. ವಿನಯ್ ಕುಲಕರ್ಣಿ ಈ ಒಂದು ಪ್ರಕರಣದಲ್ಲಿ ಇದ್ದಾರೆ. ಅವರು ತಮ್ಮ ರಾಜಕೀಯ ದ್ವೇಷಕ್ಕಾಗಿ ತನ್ನ ರಾಜಕೀಯ ವಿರೋಧಿಯನ್ನ ಮುಗಿಸಬೇಕು ನಿಟ್ಟಿನಲ್ಲಿ ಪ್ಲಾನ್ ಅನ್ನು ಮಾಡಿ, ಅಂದ್ರೆ ಅವರೇ ಈ ಪ್ರಕರಣದ ಮಾಸ್ಟರ್ ಮೈಂಡ್ ಆಗಿ ಎಲ್ಲರನ್ನೂ ಕೂಡ ಒಂದಷ್ಟು ಜನ ಶಾರ್ಪ್ ಶೂಟರ್ನ ಕರ್ಸ್ಕೊಂಡು ಬಂದು ಕೆಲವ್ರನ್ನ ಒಳಸಂಚನ ರೂಪಿಸಿ ಕೊಲೆಯನ್ನು ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಈ ಪ್ರಕರಣ ಒಂದಷ್ಟು ಹೈ ಪ್ರೊಫೈಲ್ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ CBI ಅಧಿಕಾರಿಗಳು ಕೂಡ ತನಿಖಾ ಹಂತದಲ್ಲಿ ಮತ್ತೆ ಕೋರ್ಟ್ನಲ್ಲಿ ಟ್ರಯಲ್ ಆಗುವಂಥ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿಯ ಪಾತ್ರ ಏನು ಅನ್ನುವಂಥದ್ದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ನೀಡಿದ್ದಾರೆ. ಮತ್ತೆ ಟ್ರಯಲ್ ನಡೆಯುವಂಥ ಸಂದರ್ಭದಲ್ಲಿ ಕೂಡ ವಿನಯ್ ಕುಲಕರ್ಣಿ ಸಾಕ್ಷಿಗಳ ಮೇಲೆ ಒತ್ತಡ ಇರುವಂಥದ್ದು, ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂಥದ್ದು, ಅಂದರೆ ಉಲ್ಟಾ ಸಾಕ್ಷಿಗಳನ್ನ ಹೇಳಬೇಕು ನಿಟ್ಟಿನಲ್ಲಿ ಒಂದಷ್ಟು ಬೆದರಿಕೆಗಳು ಹಾಕಿದ್ರು ಅನ್ನುವಂಥದ್ದು ಕೂಡ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಕಲೆ ಹಾಕಿ ಅದೊಂದು ಪ್ರತ್ಯೇಕ ಪ್ರಕರಣ ಆಗಿರುವಂಥದ್ದು. ಸೊ ಅದನ್ನು ನೋಡ್ತಾ ಹೋದರೆ ಇಲ್ಲಿ ವಿನಯ್ ಕುಲಕರ್ಣಿ ಒಂದು ಕೊಲೆಯನ್ನು ನೋಡಿದ್ರೆ ಕೊಲೆಯಲ್ಲಿ ಅವರು ಕಾನ್ಸ್ಪಿರಸಿಯನ್ನು ಮಾಡಿ ಅವರು ಮಾಸ್ಟರ್ ಮೈಂಡ್ ಆಗಿ ಒಂದು ಕೊಲೆಯಲ್ಲಿ ಭಾಗ ಆಗಿರುವಂಥದ್ದು ಒಂದು ಕಡೆ. ಆದರೆ ಒಂದು ಕೊಲೆ ಆದ ನಂತರ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರಿ ಮತ್ತೆ ಪ್ರಕರಣವನ್ನು ತಿರುಚುವಂಥದ್ದು, ಮತ್ತೆ ಅಲ್ಲಿ ಲೋಕಲ್ ಸ್ಟೇಷನಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಒತ್ತಡವನ್ನು ಹಾಕಿಸಿ ಬೇರೆ ಆರೋಪಿಗಳನ್ನು ಯಾವುದೋ ಬೇರೆ ಕಾರಣಗಳನ್ನು ಕಥೆಗಳನ್ನು ಕಟ್ಟಿ ಬೇರೆ ಆರೋಪಿಗಳನ್ನು ತಂದು ನಿಲ್ಲಿಸಿ ತಾವದರಲ್ಲಿ ಬಚಾವಾಗುವಂಥ ಕೆಲಸಗಳನ್ನ ಮಾಡಿದ್ರು. ಇದೆಲ್ಲವೂ ಕೂಡ ಅತ್ಯಂತ ಪ್ರಮುಖವಾಗಿ ಕೋರ್ಟ್ ಗಮನಿಸಿರುವಂಥದ್ದು. ಹಾಗಾಗಿ ಇಲ್ಲಿರುವಂಥ ಏನು ಸೆಕ್ಷನ್ಸ್ಗಳೇನಿದೆ ಆ ಸೆಕ್ಷನ್ 302 ಸೆಕ್ಷನ್ ಅಂದ್ರೆ ಕೊಲೆ ಆರೋಪಕ್ಕೆ ಒಂದು ರೀತಿ ಈಗ ಜೀವಾವಧಿ ಶಿಕ್ಷೆ ಕನಿಷ್ಠ ಇರುವಂಥದ್ರಿಂದ ಸೊ ಒಂದಷ್ಟು ಕುತೂಹಲಗಳಿದೆ. ಸೊ ಎಲ್ಲ ಆರೋಪಿಗಳಿಗೆಲ್ಲ ಕೋರ್ಟ್ ಮುಂದೆ ಕರ್ಕೊಂಡು ಬಂದಿದ್ದಾರೆ. ನಿನ್ನೆನೂ ಕೂಡ ಕರ್ಕೊಂಡು ಬಂದಿದ್ರು, ಇವತ್ತು ಕೂಡ ಕರ್ಕೊಂಡು ಬಂದಿದ್ರು. ಸೊ ಎಲ್ಲ ಆರೋಪಿಗಳು ನ್ಯಾಯಾಲಯದಲ್ಲಿ ಇದ್ದಾರೆ. ಸೊ ಇವ್ರನ್ನ ಶಿಕ್ಷೆಯ ಪ್ರಮಾಣ ಪ್ರಕಟಕ್ಕೆ ಹಾಜರಿಗೆ ಕರ್ಕೊಂಡು ಬಂದ ಸಂದರ್ಭದಲ್ಲಿ ಕೂಡ ಎಲ್ಲ ಆರೋಪಿಗಳ ಕುಟುಂಬಸ್ಥರು ಕೂಡ ಬಂದು ಅವರ ಅಂದರೆ ಅಪರಾಧಿಗಳನ್ನು ಭೇಟಿ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ನಿಜಕ್ಕೂ ಅಲ್ಲೆಲ್ಲ ಒಂದು ರೀತಿ ಒಂದು ಕರುಣಾಜನಕ ಸ್ಥಿತಿಯಾದಂಥ ವಾತಾವರಣ ಅಲ್ಲಿ ನಾವು ನೋಡಿದ್ವಿ. ಯಾಕೆಂದರೆ ಎಲ್ಲ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದು ಫ್ಯಾಮಿಲಿಗಳು ಕರ್ಕೊಂಡು ಬಂದು ಅವ್ರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಅವರು ಕಣ್ಣೀರಿಡುವಂಥ ಸಂದರ್ಭಗಳು ನೋಡಿದರೆ ಎಂತರಿಗೂ ಕೂಡ ಒಂದು ಕರಳು ಚುರುಕಾಣುವಂಥ ಅಂದರೆ ಒಂದು ವಾತಾವರಣ ಕೋರ್ಟ್ನಲ್ಲಿ ಇತ್ತು, ಕೋರ್ಟ್ನ ಕಾರಿಡಾರ್ನಲ್ಲಿ ಇತ್ತು. ಜೊತೆಗೆ ವಿನಯ್ ಕುಲಕರ್ಣಿ ಅವರ 3 ಮಕ್ಕಳು ಅವರ ಫ್ಯಾಮಿಲಿಯವರು ಎಲ್ಲರೂ ಕೂಡ ಬಂದು ಅವ್ರನ್ನ ಒಂದು ಕಡೆ ತಬ್ಬಿ ಕಣ್ಣೀರಿಡುವಂಥ ದೃಶ್ಯಗಳೇ ಹೆಚ್ಚಾಗಿರುವಂಥದ್ದು. ಸೊ ಇದೆಲ್ಲ ಅಪಾರ್ಟ್ ಫ್ರಮ್ ದಿ ಕೇಸ್ ಆದರೂ ಕೂಡ ಇಲ್ಲಿ ಕೇಸ್ನಲ್ಲಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಈಗ 17 ಜನ ಆರೋಪಿಗಳು ದೋಷಿ ಅಂತೇಳಿ ಕೋರ್ಟು ಈಗಾಗಲೇ 2 ದಿನದ ಹಿಂದೆ ನಿರ್ಧಾರ ಮಾಡಿದೆ. ನಿನ್ನೆ ಆರ್ಗ್ಯುಮೆಂಟ್ನ ಆಧರಿಸಿ ಇವತ್ತು ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸುತ್ತೆ. ಇನ್ನು ಸುಮಾರು ಒಂದು ಗಂಟೆಯ ಒಳಗಾಗಿ ಈ 17 ಜನ ಆರೋಪಿಗಳು ಎಷ್ಟು ವರ್ಷ ಜೈಲಿನಲ್ಲಿ ಕಳಿಬೇಕು ಅನ್ನುವಂಥದ್ದನ್ನ ಕೋರ್ಟ್ ನಿರ್ಧಾರ ಮಾಡುತ್ತೆ. ಸೊ ಆ ಕುತೂಹಲಕ್ಕೆ ಇನ್ನು 1 ಗಂಟೆ ಒಳಗಾಗಿ ತೆರೆ ಬೀಳುತ್ತೆ ಅಂತಲೇ ಹೇಳ್ಬೋದು. ನಯನ, ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.